ಇಂದಿನಿಂದಲೂ ಕೂಡ ಹಿರಿಯರು ಒಂದು ಮಾತನ್ನು ಹೇಳ್ತಾರೆ. ಮಹಾಲಕ್ಷ್ಮೀ ದೇವಿ ಸ್ವಚ್ಛತೆ, ಶಾಂತಿ ಮತ್ತು ಸದಾಚಾರ ಇರುವಂತಹ ಮನೆಗಳಲ್ಲಿ ಮಾತ್ರ ನೆಲೆಸ್ತಾಳೆ ಅಂತ. ಆದರೆ ಕೆಲವು ಸಣ್ಣ ತಪ್ಪುಗಳಿಂದಲೇ ಮನೆಗೆ ದಾರಿದ್ರ್ಯ ಬರುತ್ತದೆ ಎಂದು ಶಾಸ್ತ್ರಗಳಲ್ಲೂ ಕೂಡ ಹೇಳಲಾಗ್ತದೆ. ಹಾಗಾದರೆ ಲಕ್ಷ್ಮೀ ದೇವಿ ಯಾವ ಮನೆಗಳಲ್ಲಿ ನೆಲೆಸ್ತಾಳೆ ಮತ್ತು ಯಾವ ತಪ್ಪುಗಳಿಂದಾಗಿ ಮನೆಯನ್ನು ತೊರಿತಾಳೆ ನೋಡೋಣ. ಮನೆಯ ಅಂಗಳ ಸ್ವಚ್ಛವಾಗಿರಬೇಕು. ಪ್ರತಿದಿನ ಮುಂಜಾನೆ ಮನೆಯ ಮುಂದೆ ನೀರು ಹಾಕಿ ಅಂಗಳವನ್ನು ಸ್ವಚ್ಛವಾಗಿ ಮಾಡಿ ರಂಗೋಲಿ ಹಾಕುವ ಮನೆಗಳಲ್ಲಿ ಮಹಾಲಕ್ಷ್ಮೀ ದೇವಿಯ ಕೃಪೆ ಇರ್ತದೆ. ಸ್ವಚ್ಛತೆ ಇರುವ ಮನೆ ಸದಾ ಶುಭ ಶಕ್ತಿಯನ್ನು ತುಂಬಿರ್ತದೆ. ಅತಿಥಿ ಸತ್ಕಾರ ಮಾಡುವ ಮನೆ, ಮನೆಗೆ ಬಂದ ಅತಿಥಿಗಳನ್ನು ಪ್ರೀತಿಯಿಂದ ಬರಮಾಡಿಕೊಳ್ಳುವ ಮನೆಗಳಲ್ಲಿ ಲಕ್ಷ್ಮಿ ನೆಲೆಸ್ತಾಳೆ. ಸುಮಂಗಲಿಯರಿಗೆ ಅರಿಶಿನ, ಕುಂಕುಮ, ಹೂವು, ತಾಂಬೂಲ ನೀಡುವುದು ಕೂಡ ತುಂಬ ಶುಭಕರ. ಆಹಾರದ ಮೇಲೆ ಗೌರವ ಇರಬೇಕು. ಊಟ ಮಾಡುವ ಮೊದಲು ಅನ್ನಕ್ಕೆ ಕೈ ಮುಗಿದು ದೇವರ ಕೃಪೆಯನ್ನು ಭಾವಿಸಬೇಕು. ಆಹಾರವನ್ನು ನಿಲ್ಲಿಸೋದು, ಕೋಪದಿಂದ ಊಟ ಮಾಡೋದು ಶಾಸ್ತ್ರಗಳು ತಪ್ಪು ಅಂತ ಹೇಳ್ತವೆ. ಮನೆ ಸ್ವಚ್ಛತೆ ಅತ್ಯಂತ ಮುಖ್ಯ. ಹಗಲು ಹೊತ್ತಿನಲ್ಲಿ ಮನೆ ಗುಡಿಸಿ ಸ್ವಚ್ಛವಾಗಿಡೋದು ಅತ್ಯಂತ ಮುಖ್ಯ. ಆದರೆ ರಾತ್ರಿ ಸಮಯದಲ್ಲಿ ಮನೆ ಗುಡಿಸೋದು ಒಳ್ಳೆಯದಲ್ಲ ಅಂತ ಹಿರಿಯರು ಹೇಳ್ತಾರೆ. ಇದು ದಾರಿದ್ರ್ಯಕ್ಕೆ ಕಾರಣವಾಗ್ಬೋದು ಅನ್ನೋ ನಂಬಿಕೆ ಇದೆ. ಪೂಜಾ ವಿಧಾನ ಸರಿಯಾಗಿರಬೇಕು. ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡೋದನ್ನು ಅತ್ಯಂತ ಶುಭಕರ ಅಂತ ಹೇಳಲಾಗುತ್ತದೆ. ಪೂಜೆಯ ಸಮಯದಲ್ಲಿ ಬಿಳಿ ಅಥವಾ ರೇಷ್ಮೆ ಬಟ್ಟೆ ಧರಿಸೋದು ಬಹಳ ಉತ್ತಮ. ಲಕ್ಷ್ಮಿ ಮನೆಯನ್ನು ತೊರೆಯುವ ಕೆಲವು ತಪ್ಪುಗಳು ಯಾವ್ಯಾವು ಗೊತ್ತಾ? ಪೂಜೆಯ ವೇಳೆ ತಪ್ಪಾದ ವಸ್ತ್ರ. ಪೂಜೆ ಮಾಡುವಾಗ ಕಪ್ಪು ಬಣ್ಣದ ಬಟ್ಟೆ, ಅರ್ಧ ಬಟ್ಟೆ, ಟವೆಲ್ ಧರಿಸೋದು ಒಳ್ಳೆಯದಲ್ಲ. ಒಂದೇ ದೀಪ ಹಚ್ಚೋದು. ದೇವ್ರ ಮುಂದೆ ಒಂದು ದೀಪ ಹಚ್ಚೋದಕ್ಕಿಂತ ಜೋಡಿ ದೀಪಗಳನ್ನು ಹಚ್ಚೋದು ಬಹಳ ಒಳ್ಳೆಯದು, ಶುಭಕರ ಅಂತ ಹೇಳಲಾಗುತ್ತೆ. ಮುಸ್ಸಂಜೆಯಲ್ಲಿ ನಿದ್ರೆ. ಸೂರ್ಯ ಮುಳುಗುವ ಸಮಯದಲ್ಲಿ ನಿದ್ರೆ ಮಾಡುವುದನ್ನು ಹಿರಿಯರು ತಪ್ಪು ಅಂತ ಹೇಳ್ತಾರೆ. ಇದು ಮನೆಯ ದಾರಿದ್ರ್ಯ ತರಬಹುದು ಅನ್ನೋ ನಂಬಿಕೆ ಇದೆ. ದೇವರ ವಿಗ್ರಹ ಶುದ್ಧಿ ಮಾಡುವ ದಿನಗಳು. ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ ಮತ್ತು ಏಕಾದಶಿಯಂತಹ ಪವಿತ್ರ ದಿನಗಳಲ್ಲಿ ದೇವರ ವಿಗ್ರಹಗಳನ್ನು ಶುದ್ಧಿ ಮಾಡಬಾರ್ದು ಅಂತ ಹೇಳಲಾಗುತ್ತೆ. ದೇವರ ಮನೆಗೆ ಸಂಬಂಧಿಸಿದಂತಹ ಕೆಲವು ವಿಶೇಷ ನಿಯಮಗಳು. ದೀಪವನ್ನು ನೇರವಾಗಿ ನೆಲದ ಮೇಲೆ ಇಡಬೇಡಿ. ತಟ್ಟೆಯಲ್ಲಾಗಲಿ ಅಥವಾ ರಂಗೋಲಿಯ ಮೇಲೆ ಇಡಿ. ಗಣಪತಿಗೆ ಗರಿಕೆ ಬಳಸಿ ಪೂಜೆ ಮಾಡುವುದು ಶುಭಕರ. ನೈವೇದ್ಯಕ್ಕೆ ಏನೂ ಇಲ್ಲದಿದ್ದರೆ ಬೆಲ್ಲ, ಕಲ್ಸಕ್ಕರೆ ಅಥವಾ ಖರ್ಜೂರ ಅರ್ಪಿಸಬಹುದು. ಬರೀ ಅನ್ನದ ಬದಲು ತುಪ್ಪ ಬೆರೆಸಿದ ಅನ್ನವನ್ನು ನೈವೇದ್ಯವಾಗಿಡೋದು ಬಹಳ ಉತ್ತಮ. ಈ ಸಂಪ್ರದಾಯಗಳನ್ನು ಪಾಲಿಸಿದ್ರೆ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ ನೆಲೆಸ್ತದೆ ಅಂತ ಹಿರಿಯರು ಹೇಳ್ತಾರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಂಥ ನೂರಾರು ಮಾಹಿತಿಗಳು ನಮ್ಮ ಚಾನಲ್ನಲ್ಲಿ ಲಭ್ಯ ಇದೆ.